ಈ ಮಕ್ಕಳಿಗೆ ನಾವು ಹ್ಯಾಂಡ್ ರೈಟಿಂಗ್ ಇದು ಮಾಡೋದು ಒಂದು 4-5 ಸ್ಟೇಜಸ್ ಅಲ್ಲಿ ಹೇಳ್ಕೊಡ್ತೀವಿ. ಈ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಇಂದ ಏನೆಲ್ಲ ಆಗುತ್ತೆ ಅಂದ್ರೆ ರೈಟಿಂಗ್ ಲೆಜಿಬಿಲಿಟಿ ಬರುತ್ತೆ, ಕಾನ್ಸಂಟ್ರೇಷನ್, ಮೆಮರಿ ಪವರ್, ಸೆಲ್ಫ್ ಕಾನ್ಫಿಡೆನ್ಸ್, ಆಮೇಲೆ ಕಲಿಯೋದು ತುಂಬಾ ಫಾಸ್ಟ್ ಆಗಿ ಕಲಿಯೋಕೆ ಇದಾಗುತ್ತೆ. ಆಮೇಲೆ ಅವ್ರು ಏನ್ ಕಲ್ತ್ರು ಇಟ್ ವಿಲ್ ಲಾಸ್ಟ್ ಫಾರ್ ಲಾಂಗ್. ಸೊ ಪರೀಕ್ಷೆಯಲ್ಲಿ ಬರೆಯುವಾಗ ಸಹ ರೀಕಾಲಿಂಗ್ ತುಂಬಾನೇ ಈಸಿ ಆಗುತ್ತೆ. ಈಗ ಈ ಹ್ಯಾಂಡ್ ರೈಟಿಂಗ್ ಯೂಶ್ಲಿ ಮಕ್ಕಳಿಗೆ ನಾವು ಯಾಕೆ ಹೇಳ್ಕೊಡ್ಬೇಕು ಅಂದರೆ ಅವ್ರ ರೈಟಿಂಗು ಫಾರ್ಮೇಟಿವ್ ಸ್ಟೇಜಲ್ಲಿ ಇರುತ್ತೆ. ಸೊ 5 to 7, ಈ 5 to 7 ಅಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಶಾಲೆಗೆ ಹೋಗ್ತಾರೆ, ಸ್ಕೂಲು ಅಲ್ಲಿ ಹೋದಾಗ ಟೀಚರು ಬೋರ್ಡ್ ಮೇಲೆ ಬರೀತಾರೆ, ಮಕ್ಕಳು ಅದನ್ನು ನೋಡಿಕೊಂಡು ಕಾಪಿ ಮಾಡ್ತಾರೆ, ಅದೇ ರೀತಿ ಕಾಪಿ ಮಾಡ್ತಾರೆ. ಆಮೇಲೆ ಇದು ಒಂದು 2 ವರ್ಷ ಅದೇ ರೀತಿ ಅಲ್ಲೇನು ಬರೀತಾರೋ ಅದೇ ಬರೆದು ಕಾಪಿ ಮಾಡ್ತಾರೆ.